होश उड़ाने वाला लाइफस्टाइल फर्नीचर का 75% धमाकेदार ऑफर। शादी के लिए खास कॉम्बो फर्नीचर, 0 डाउन पेमेंट की भी सहूलत। लाइफस्टाइल फर्नीचर नियर आलमगीर हॉल, नौबाग रोड, बीजापुर। आज ही संपर्क करें, लिमिटेड है ऑफर। स्वागत है आपका बी न्यूज़ नेशन में। जैसे कि आप जानते हैं कि महानगर पालिका वार्ड नंबर 29 का बाई इलेक्शन हुआ है और मतदान हो चुका है और आज जो है मतदान की गिनती महानगर पालिका में शुरू है। और आपको बता दूं कि 2 उम्मीदवार यहाँ पर भारतीय जनता पार्टी से गिरीश बिरादर और कांग्रेस पार्टी के उम्मीदवार बाबू यडगंटी, जो इनमें जो है कांटे की टक्कर हुई। और महानगर पालिका के 29 नंबर वार्ड में जो बीजेपी कैंडिडेट हैं गिरीश बिरादर, जो उनके पिता की मृत्यु के बाद ये बाई इलेक्शन हुआ है और आज महानगर पालिका में वोटों की गिनती शुरू है। और ऐसा जानने में आ रहा है कि वोटों की गिनती के पहले और दूसरे राउंड में भारतीय जनता पार्टी आगे चल रही है और पूरे समर्थक जो है उनके यहाँ पर मौजूद हैं। भारतीय जनता पार्टी के हो या कांग्रेस के कार्यकर्ता हो, तमाम लोग यहाँ पर पहुँच रहे हैं। और अभी भी खबर आई है कि भारतीय जनता पार्टी जो आगे चल रही है। वार्ड नंबर 29 का ये आज मतदान की गिनती है। तो मैं आपको बता दूं कि 9,861 मतदाता हैं वार्ड नंबर 29 के और लगभग 4,551 मत चलाए गए हैं, यानी तकरीबन 50% वोटिंग हुई है। और अब देखना बाकी है, अब थोड़ी ही देर में जो है 10 राउंड की ये गिनती होगी और थोड़ी देर में जो है जो फलितांश बाहर आएंगे। जब देखना है कि कांग्रेस लीड करती है या भारतीय जनता पार्टी के लीड करती है या भारतीय जनता पार्टी के कैंडिडेट गिरीश बिरादर अपने पिता की मृत्यु के बाद वहां पर ठहरे हैं, क्या उन्हें जो है समर्थन मिलता है, क्या सिंपैथी मिलती है, या कांग्रेस के नेताओं ने जो है एड़ी चोटी का जोर लगाया है। कांग्रेस के नेताओं ने 5 गारंटियों का भी हवाला दिया है और ये तमाम चीज़ें बस थोड़ी ही देर में आपके सामने होंगे। तो यहाँ पर गुलाल भी हो रहा है, आप देख सकते हैं कि भारतीय जनता पार्टी आगे चल रही है और उनके समर्थक जो गुलाल का इस्तेमाल कर रहे हैं। आइए देखते हैं। भारतीय जनता पक्षಕ್ಕೆ भारतीय जनता पक्षಕ್ಕೆ ಗಿರೀಶ್ ಬಿರಾದರ್ ಅವರಿಗೆ ವಾರ್ಡ್ ನಂಬರ್ 29ಕ್ಕೆ ಗಿರೀಶ್ ಬಿರಾದರ್ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 29ರ ಒಂದು ಉಪಚುನಾವಣೆಯಲ್ಲಿ ಇವತ್ತು ಮತ ಎಣಿಕೆ ಪ್ರಾರಂಭವಾಗಿದ್ದು 8ನೇ ರೌಂಡ್ ಮುಕ್ತಾಯವಾಗಿದ್ದು 8ನೇ ರೌಂಡ್ನಲ್ಲಿ 800 ಮತಗಳು ಲೀಡ್ ಇದೆ ಬಿಜೆಪಿ. ನಮ್ಮ ಇನ್ನೂ 2 ರೌಂಡ್ ಇದೆ, ಅದರಲ್ಲಿಯೂ ಸಹ ಭರ್ಜರಿ ವಿಜಯ ಬರಬಹುದು. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತಾರೆ. ಅಭ್ಯರ್ಥಿಯಾಗಿರತಕ್ಕಂಥ ಗಿರೀಶ್ ಗೌಡ ಪಾಟೀಲ್ ಅವರು ವಾರ್ಡ್ ನಂಬರ್ 29ರಲ್ಲಿ ಸುಮಾರು ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 42 ಕೋಟಿ ರೂಪಾಯಿ ಅನುದಾನವನ್ನು ವಾರ್ಡಿಗೆ ಸಾಕಷ್ಟು ಅಭಿವೃದ್ಧಿಗೊಳಿಸಿದ್ದಕ್ಕಾಗಿ ಹಾಗೂ ಜನರ ಪ್ರಿಯತೆಯನ್ನು ಹೊಂದಿರತಕ್ಕಂಥ ಗಿರೀಶ್ ಗೌಡ ಬಿರಾದರ್ ಅವರು ಅತಿ ಹೆಚ್ಚಿನ ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ. ಖಂಡಿತವಾಗಿ ವಿಜಯವನ್ನು ಸಾಧಿಸ್ತಾರೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ ಎಲ್ಲ ಕಾರ್ಯಕರ್ತರು. ಬಿಜಾಪುರ ನಗರದಲ್ಲಿ ಇವತ್ತು ವಾರ್ಡ್ ನಂಬರ್ 29ರ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಯುತ ಗಿರೀಶ್ ಬಿರಾದರ್ ಅವರು ಬಹುಮತದಿಂದ ಆರಿಸಿ ಬರಲಿಕ್ಕೆ ಕಾರಣ ಏನಂದ್ರೆ ಬಿಜಾಪುರದಲ್ಲಿ ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ MLA ಅವರು ಅಭಿವೃದ್ಧಿ ಮಾಡಿದ್ದಕ್ಕಾಗಿ ಇವತ್ತಿನ ದಿವಸ ಜನ ಬೆಂಬಲವನ್ನು ನೀಡ್ತಾ ಇದ್ದಾರೆ ಬಿಜೆಪಿಗೆ. ವಾರ್ಡ್ ನಂಬರ್ 29ರಲ್ಲಿ
ಯಾವಾಗಲೂ ಕೂಡ ಬಿಜೆಪಿಯ ಪರವಾಗಿ ಇರತಕ್ಕಂಥ ಮತದಾರರು ಇರುತ್ತಾರೆ. ಆದ್ದರಿಂದ ಸುಮಾರು 1000 ಅಥವಾ 1500 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಅಂದ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಬಿಜಾಪುರದಲ್ಲಿ ಯಾವುದೇ ಒಂದು ನಮ್ಮದು ಬಿಜೆಪಿ ಪರವಾಗಿ ಕೆಲಸ ಮಾಡುವಂತ ಒಂದು ಪ್ರಕ್ರಿಯೆ ಇದೆ. ಅದಕ್ಕೋಸ್ಕರ ಇವತ್ತು ಗಿರೀಶ್ ಬಿರಾದಾರ್ ಅವರು ಒಮ್ಮತದಿಂದ ಬಿಜೆಪಿ ಅಭ್ಯರ್ಥಿಯನ್ನಾಗಿ ವಾರ್ಡ್ ನಂಬರ್ 29ಕ್ಕೆ ನೇಮಕ ಮಾಡಿದ್ದು ಮತ್ತು ಅವರನ್ನು ತುಂಬ ಹೃದಯದಿಂದ ನಾವು ಸ್ವಾಗತಿಸಿ ಇವತ್ತಿನ ದಿವಸ ಅವರನ್ನು ಆರಿಸಿ ತಂದಿದ್ದೇವೆ. ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಚಿರಋಣಿಯಾಗಿರುತ್ತೇವೆ ಯಾವಾಗಲೂ. ಮಾತಾಕಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಗಿರೀಶ್ ವಿಜಯಕುಮಾರ್ ಬಿರಾದ್ ಅವರ ಅಕ್ಕ ನಾನು. ಈ ಕ್ಷಣದೊಳಗೆ ಫಸ್ಟ್ ನಾನು ನಮ್ಮ ತಂದೆಯವ್ರು ನೆನೆಸ್ಕೊತೀನಿ. ಅವ್ರ ಆಶೀರ್ವಾದದಿಂದ ನಾವು ಇಲ್ಲದೀವಿ. ಆಮೇಲೆ ಯತ್ನಾಳವರ ಶಾಸಕರ ಆಶೀರ್ವಾದ ನಾವಿಲ್ಲದೀವಿ. ನಮ್ಮ ಭಾರತೀಯ ಜನತಾ ಪಕ್ಷದ ಒಗ್ಗಟ್ಟಿನಿಂದ ನಾವಿಲ್ಲದೀವಿ. ಆ ಒಗ್ಗಟ್ಟಿನಿಂದ ಇಷ್ಟೊಂದು ಲೀಡ್ ತೊಗೊಳಕ್ಕೆ ಕಾರಣ ಆಯಿತು ಅಂತ ಹೇಳ್ತೀನಿ. ಇದು ನಮ್ಮೆಲ್ಲರ ಗೆಲುವು, ನಮ್ಮ ಗೆಲುವಲ್ಲ, ನಮ್ಮೆಲ್ಲರ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಕುಟುಂಬ ಅಷ್ಟೇ ಅಲ್ಲ, ಇಡೀ ವಾರ್ಡನ್ನೇ ನಮ್ಮ ಕುಟುಂಬ ಆಗಿ ನಿಂತು ನಮಗೆ ಗೆಲುವು ಮಾಡಿಕೊಟ್ಟದ. ಇಷ್ಟು ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ತಂದೆಯವ್ರ ಸಿಂಪತಿ ಜೊತೆಗೆ ಅಭಿವೃದ್ಧಿ, ಗೌಡ್ರ ಅಭಿವೃದ್ಧಿ ಕಾರ್ಯಗಳು ಬಂದಾವಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಮೀಡಿಯಾದವ್ರಿಗೂ ಧನ್ಯವಾದಗಳು. ಮತ್ತು ವಿಜಯಪುರ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 29ರ ಮತದಾರರು ಮತ್ತೊಂದು ಸರಿ ತೋರಿಸಿಕೊಟ್ಟಿದ್ದಾರೆ ಯಾವ ಥರ ಇಡೀ ದೇಶ ಒಳಗೆ ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿ ನೋಡಿ ಮತ ಹಾಕ್ತೀವಿ ಅಂಥೇಳಿ ಇಡೀ ದೇಶ ಒಳಗೆ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಅದೇ ಟ್ರೆಂಡ್ ನಮ್ಮ ವಿಜಯಪುರ ಮಹಾನಗರ ಜನತೆ ಕೂಡ ಅದೇ ಟ್ರೆಂಡಲ್ಲಿ ಇದ್ದೇವೆ ಅನ್ನೋ ಹೇಳಕ್ಕೆ ಇಷ್ಟಪಡ್ತೀನಿ. ವಾರ್ಡ್ ನಂಬರ್ 29ರ ಚುನಾವಣೆ ಇದು ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ, ಉಪಮೇಯರ್ ಚುನಾವಣೆ ಕೂಡ ಆಗಿತ್ತು. ಈ ಒಂದು ದಿಕ್ಕಿನಲ್ಲಿ ಮೇಯರ್ ಮತ್ತು ಉಪಮೇಯರ್ ಕುರ್ಚಿ ಕಡೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಮುಂಬರುವ ದಿನಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಕ್ಷದ ಧ್ವಜ ಹಾರಿಸ್ತೀವಿ ಅಂತ ಹೇಳ್ತೀವಿ. ತನ್ನೋಡು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ನಮ್ಮ ಕೈ ಹಿಡಿದಾವು. ಮತ್ತು ಗಿರೀಶನ ಸ್ವಭಾವ ಸರಳ ಸ್ವಭಾವದ ಎಲ್ಲ ಕೆಲಸವನ್ನು ಮುಂದೆ ಮಾಡ್ತಾನೆ. ಈ ಜಯ ನಮ್ಮ ನಿರೀಕ್ಷಿತ ಜಯ ಅದೇ ಹೊರತಾಗಿ ಕಾಂಪಿಟೇಷನ್ ಜಯ ಅಲ್ಲ. ಎದುರಾಳಿ ವೀಕ್ ಅದನ್ನು ನಮ್ಮ ಮೊದಲೇ ಗೊತ್ತಿತ್ತು. 1000 ಮತಗಳಿಂದ ಬರ್ತಾನಂತ ನಾವು ಆಶಿಸಿದ್ದೇವೆ. 1000 ಮತಗಳಿಂದ ಬರ್ತಾನೆ. ಅದೆಲ್ಲ ಮತದಾರರಿಗೆ ಈ ಮೂಲಕ ನಾನು ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೇನೆ. ಔಟ್ ತಾಂತ್ರಿಕ ತೊಂದರೆಗಳು ಮೊದಲೇ ಹೋಟೆಲ್ ಲಿಸ್ಟನ್ನು ಕೊಟ್ಟಾರ, ಅನಿರೀಕ್ಷಿತ ಅಲ್ಲ. ಬಿಫೋರ್ 15 ಡೇಸ್ ಬಿಫೋರ್ ವೀಕ್ ಅವ್ರು ಹೋಟೆಲ್ ಲಿಸ್ಟ್ ಕೊಟ್ಟಾರ. ನಾವು ನೋಡೀವಿ, ನಾವು ನೋಡಿ ಅದನ್ನು ತಿದ್ದುಪಡಿ ಮಾಡ್ಕೊಂಡಿವಿ. ನೋಡ್ಲಾರ್ದವ್ರು ತಿದ್ದುಪಡಿ ಮಾಡ್ಲಿಕ್ಕೆ ಅದಕ್ಕೆ ನಾವು ಜವಾಬ್ದಾರಲ್ಲ. ನಮಗೆ ಮೊದಲೇ ಗೊತ್ತಿತ್ತು. ಆ ಕಡೆ ಈ ಕಡೆ ಹೋಗ್ಯಾವ ಅನ್ನುತ್ತಿರುವಂಥದ್ದು ನಾವು ಕೂತು ನೋಡಿದೆವು. ನಮ್ಮ ವಾರ್ಡ್ ನಂಬರ್ 21 ಹಾಕಿದ್ರು 29 ಹೋಗಿ ಆ ಮತಗಳನ್ನು ಮೊದಲೇ ಗೊತ್ತಿತ್ತು. ಅವನನ್ನು ಕೆಡುತ್ತೆ ಅನ್ನುತ್ತಿರುವಂಥ ಆತ್ಮವಿಶ್ವಾಸ ನಮ್ಮಲ್ಲಿತ್ತು. ನಮ್ಮ ಸಮಬಲದ ಇವಾಗ ಟಿಕೆಟ್ ಕೊಟ್ಟಿಲ್ಲ ಅವರು. ಸಂಪೂರ್ಣವಾಗಿ ಮಾಧ್ಯಮದವ್ರಿಗೆ ಮಾಹಿತಿ ಇತ್ತು, ಟಿಕೆಟ್ ಕೊಟ್ಟವ್ರಿಗೆ ಮಾಹಿತಿ ಇತ್ತು. ಅದಕ್ಕೆ ಜಯ ನಮ್ಮದು ನಿರೀಕ್ಷಿತ ಜಯದ ಹೊರತಾಗಿ ಅನಿರೀಕ್ಷಿತ ಜಯ ಅಲ್ಲ. ಭಾರತ್ ಮಾತಾ ಕಿ ಸಿದ್ಲಿಂಗ್ ಮನಹಳ್ಳಿ, ರಾಜಾಜಿನಗರ. तो आपने देखा कि अभी तकरीबन 1 राउंड बाकी है, लेकिन भारतीय जनता पार्टी के कार्यकर्ता और भारतीय जनता पार्टी के लीडर तमाम जो है यहाँ पर जश्न मना रहे हैं और गिरीश बिरादर की जीत यकीनी है, क्योंकि आखिरी राउंड की गिनती शुरू है. तकरीबन 1900 से 1000 लीड है, ऐसा इनका कहना है. और इन्होंने पहले ही कहा था कि जीत जो है भारतीय जनता पार्टी की होगी, लेकिन यहाँ पर जो है कार्यकर्ता जो है जो जश्न मना रहे हैं, जीत का जश्न मना रहे हैं. लेकिन अभी तक पूरा राउंड कंप्लीट अभी नहीं हुआ है. अभी तकरीबन 1 या 2 राउंड अभी बाकी हैं. ಇವತ್ತಿನ ದಿನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮಗ ಬಸನಗೌಡರು ವಿಶ್ವಾಸ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ರು. ಅದೇ ರೀತಿ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರು, ನಗರ ಮಂಡಳ ಅಧ್ಯಕ್ಷರು ಎಲ್ಲರೂ ಸೇರಿ ನನಗೆ ಜೊತೆ ಹಗಲಿರುಳು ಕೆಲಸ ಮಾಡಿ ನಮಗೆ ಇವತ್ತಿನ ದಿನ ಜಯಶಾಲಿ ಮಾಡ್ಯಾರ. ಇದು ಇವತ್ತಿನ ದಿವಸ ನಮ್ಮ ವಾರ್ಡಿನ ಮತದಾರರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆ ನಾ ಅವ್ರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಎಷ್ಟು ಅಂತರದಿಂದ 992 ಅಂತರದಿಂದ ಗೆದ್ದೀವಿ. 2754 ನಾವು ಹುಟ್ಕೊಂಡಿದ್ವಿ. ತಂದೆಯವ್ರ ಸಿಂಪತಿ ಬಂತು ಅಂತ. ತಂದೆಯವ್ರ ಸಿಂಪತಿ ಜೊತೆ ಶಾಸಕರ ಪ್ರೀತಿ, ಅಭಿಮಾನ, ಅದೇ ರೀತಿ ವಾರ್ಡ್ನ ಮತದಾರರ ಪ್ರೀತಿ, ಅಭಿವೃದ್ಧಿ ನಾವು ಮಾಡಿದ್ದ ಏನು ಇಷ್ಟು ದಿನ ಕೆಲಸ ಮಾಡ್ಕೊಂಡು ಬಂದೀವಿ. ನಮ್ಮ ಶಾಸಕರು ಏನು
ಪೂರಾ ವಿಜಯಪುರಕ್ಕೆ ಏನು ಕೆಲಸ ಮಾಡ್ಯಾರ ಅದ್ರ ಪ್ರೀತಿ ಹೆಚ್ಚೈತೆ ಅಂತ ನಾ ಹೇಳ್ತೀನಿ. ವಾರ್ಡ್ ಮತದಾರರಿಗೆ ಇನ್ನು ಮುಂದಿನ ದಿನಗಳೊಳಗೆ ನಾ ನಿಮ್ಮ ವಿಶ್ವಾಸ ಹೆಚ್ಚಿಗೆ ಸಂಖ್ಯೆ ಒಳಗೆ ವಿಶ್ವಾಸ ತಗೋತೀನಿ ಅಂತೇಳಿ ನಾ ಹೇಳ್ತೀನಿ. ಯಾವುದೇ ಕೆಲಸ ಇರಲಿ ನಾನು ವಾರ್ಡ್ ಮತದಾರದು ಹಗಲಿರೋ ನಾ ಶ್ರಮಿಸ್ತೀನಿ ಅಂತ ಹೇಳ್ತೀನಿ. ಉಪಚುನಾವಣೆಯಲ್ಲಿ ಸಾಕಷ್ಟು ಊಹಾಪೋಹಗಳಿದ್ದು ಈ ಅಭ್ಯರ್ಥಿ ಚಿಕ್ಕವನಿದ್ದಾನೆ, ಅವನಿಗೆ ಅನುಭವ ಇಲ್ಲ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದರು. ಆದರೆ ಮತದಾರರ ಮನಸ್ಸಲ್ಲಿ ಏನಿತ್ತು ಅಂದರೆ ವಿಜಯಪುರ ನಗರ ಜನಪ್ರಿಯ ಶಾಸಕರಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡೋದು ಅಭಿವೃದ್ಧಿ ಕೆಲಸ ಮತ್ತು ಇವರು ಸಾಕಷ್ಟು ಸುಮಾರು ತಂದೆಯವರು ಅನಾರೋಗ್ಯ ಇದ್ದಾಗ ಸಹಿತ ಪ್ರತಿ ಮನೆ ಹೋಗಿ ಭೇಟಿ ಕೊಟ್ಟು ಅವರ ಕಷ್ಟ ಸುಖ ಆಲಿಸಿ ಸರಿಯಾದ ಸ್ಪಂದಿಸಿದ್ದು ಇವೆಲ್ಲವೂ ಪರಿಗಣನೆ ತೊಗೊಂಡ್ರು ಜನರು. ಮತ್ತು ಅಭಿವೃದ್ಧಿ ಭಾಳ ಮುಖ್ಯ ಇದು ಕೌಂಟ್ ಆಗ್ತದೆ. ಹೀಗಾಗಿ ನಾನು ಎಲ್ಲ ಮತದಾರ ಬಂಧುಗಳಿಗೆ ಮತ್ತೊಂದು ಸಲ ಅಭಿನಂದನೆಗಳು ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ಬರುವಂಥ ದಿನಗಳಲ್ಲಿ ಇನ್ನಷ್ಟು ಉಳಿದ ಕೆಲಸಗಳನ್ನು ಅತ್ಯಂತ ಚುರುಕಾಗಿ ಮಾಡುವಂಥ ಅವರಲ್ಲಿ ಹುಮ್ಮಸ್ಸು ಇದೆ. ನಾವೆಲ್ಲರೂ ಮಹಾನಗರ ಪಾಲಿಕೆ ಸದಸ್ಯರು ಅವ್ರ ಜೊತೆ ಇರ್ತೀವಿ. ಮುಂದಿನ ದಿವಸ ಒಳ್ಳೆಯದಾಗ್ತದೆ. ಧನ್ಯವಾದಗಳು. ಮತ ಡಿಲೀಟ್ ಆಗಿದೆ ಅಂತ ಆರೋಪ ಮಾಡಿದ್ದೀರಿ. ಹೌದು, ಅದು ಸತ್ಯ. ಮೇಲೆ ಆರೋಪ ಮಾಡಿದ್ದೀರಿ. ಇಲ್ಲ ಕಾಂಗ್ರೆಸ್ ಮೇಲೆ ಮಾಡಿಲ್ಲ, ಅಧಿಕಾರಿಗಳು ಮಾಡಿವು. ಸರ್ ದಯವಿಟ್ಟು ತಪ್ಪು ಹೇಳಿಕೆ ಕೊಡಬೇಡ್ರಿ. ನಾವು ಕಾಂಗ್ರೆಸ್ ಮೇಲೆ ಮಾಡಿಲ್ಲ, ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಿವಿ. ಎರಡೂ ಪಾರ್ಟಿಯವರು ನಮ್ಮ ಜೊತೆ ಇದ್ದರು, ಎರಡೂ ಪಾರ್ಟಿಯವ್ರಿಗೆ ಫೋಟೋ ಬಂದಾವ, ಎರಡೂ ಪಾರ್ಟಿಯವ್ರಿಗೆ ಇದು ಅಲ್ಲಿ ಜೊತೆನೇ ಇದ್ದೀವಿ. ನಾವೇನು ಹಂಗೆ ಭೇದ ಭಾವ ಮಾಡಿಲ್ಲ, ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು. ಕುತೂಹಲಕಾರಿ ಹಾಗೂ ಭಾಜಪಕ್ಕೆ ಅವಶ್ಯಕತೆ ಇದ್ದ ಏಕೈಕ ಓಟು ಗೆಲ್ಲುವಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿದೆ. ಶಾಸಕರ ಅಭಿವೃದ್ಧಿ ಹಾಗೂ ಗಿರೀಶ್ ಪಾಟೀಲ್ ಅವರ ಶ್ರಮ ಎಲ್ಲನೂ ಕೂಡಿ ವಾರ್ಡ್ ನಂಬರ್ 29ರ ಜನತೆ ಆಶೀರ್ವಾದದಿಂದ ಇವತ್ತು ನಾವು ಗೆದ್ದಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಈ ಸಾರಿ ಯಾವುದು ಮೇಯರ್ ಸ್ಥಾನ ಬಿಟ್ಟುಕೊಡಲ್ಲ. ನಮ್ಮದು ಆಲ್ರೆಡಿ ಈಗ ಮೆಜಾರಿಟಿ ಬಂದಿದೆ. ಯಾವುದೇ ನಮಗೆ ಆಲ್ರೆಡಿ 2-3 ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಮಗೆ ಸಪೋರ್ಟ್ ಘೋಷಿಸಿದ್ದಾರೆ ಇಂಡೈರೆಕ್ಟಾಗಿ. ಸೊ ನಾವು ಇದನ್ನು ರಾಜಕೀಯವಾಗಿ ತಗೊಳ್ಳಲ್ಲ. ಜನ ಬೇಸತ್ತಿದ್ದಾರೆ, ಕಾಂಗ್ರೆಸ್ಸಿನ ಜನ ಬೇಸತ್ತಿದ್ದಾರೆ. ಇದ್ದ ಮೇಯರ್ ಅವರು ಕೂಡ ಅವರ ಕಾರ್ಯವೈಖರಿಯಿಂದ ಬೇಸತ್ತು ನಮಗೆ ಬೆಂಬಲಿಸಿದ್ದಾರೆ. ಮೇಯರ್ ಅವ್ರು ಹೇಳಿದ್ರು ವಾರ್ಡ್ ನಂಬರ್ 29ರಲ್ಲಿ ಬಂದು ಅದು ಮಾಡಿ ಇದು ಮಾಡಿ ಇವತ್ತು ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಅವ್ರು ಏನೂ ಮಾಡಿಲ್ಲ, ಬರೀ ಬೋಗಸ್ ಹೇಳ್ಯಾರ. ಏನು ಜನ ಆಶೀರ್ವಾದ ಐತಿ ಅದು ಗಿರೀಶ್ ಪಾಟೀಲ್ ಅವ್ರ ಹಿಂದೈತಿ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಹಿಂದೈತಿ ಅಂತೇಳಿ ಇವತ್ತು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಮುಂದಿನ ಅಭ್ಯರ್ಥಿಗೆ ಮೇಯರ್ ಅಭ್ಯರ್ಥಿ ಕಿರಣ್ ಪಾಟೀಲ್ ಅಂತ ಇಲ್ಲ, ಮೇಯರ್ ಯಾರೇ ಆಗಲಿ ಭಾರತೀಯ ಜನತಾ ಪಾರ್ಟಿಯವರಿಗೆ ನಮ್ಮ ಬೆಂಬಲ ಇರ್ತೈತಿ. ಥ್ಯಾಂಕ್ ಯು. ಬರ್ರಿ एक मिनट भारत माता की तो आपने देखा कि वार्ड नंबर 29 में भारतीय जनता पार्टी के कैंडिडेट गिरीश बिरादर जो है 952 वोट से जो है अपनी जीत हासिल की है। और उन्होंने जो है स्पष्ट किया, और महानगर पालिका के सीनियर भारतीय जनता पार्टी के कारपोरेटर्स भी यहाँ पर मौजूद थे। उन्होंने दावा भी किया कि अगली बार जो मेयर का चुनाव होगा, जिसमें जो है भारतीय जनता पार्टी जो है महानगर पालिका पर बीजेपी का झंडा लहराएगी। इन्होंने ये विश्वास भी जताया है। अब यहाँ पर देख सकते हैं कि भारतीय जनता पार्टी के कार्यकर्ता और सीनियर कारपोरेटर्स भी उनके साथ मौजूद हैं और जीत का जश्न मना रहे हैं। और आज जो है महानगर पालिका वार्ड नंबर 29 से भारतीय जनता पार्टी के उम्मीदवार गिरीश बिरादर विन हुए हैं, बड़ी जीत हासिल की है।